ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಕಸ್ತೂರಿ, ಕನ್ನಡಿಗನೇ ಸಾರ್ವಭೌಮ. ನಾನು ನಿಮ್ಮ ಕನ್ನಡಿಗ, ರೈತನ ಮಗ ಅಶೋಕ್ ಕುಮಾರ್ ಜಿಯಾಸ್. ಬಂಧುಗಳೇ, ಬಿ ಟಿ ಸಿನಲ್ಲಿ ಒಂದು ಟ್ರೇಡನ್ನು ಈ ಪಾಯಿಂಟಲ್ಲಿ ತೆಗೆದುಕೊಳ್ಳಲಾಗಿದೆ. ಈ ಒಂದು ಟ್ರೇಡನ್ನು ಯಾವ ಥರ ಅನಾಲಿಸಿಸ್ನ ಮಾಡಿದ್ದೀನಿ, ಜೊತೆಗೆ ಈ ಒಂದು ಟ್ರೇಡನ್ನು ಮಾಡಲು ಕಾರಣಗಳೇನು ಎಂಬುದನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಒಂದು ಟ್ರೇಡನ್ನು ನಮ್ಮ ಸ್ಟೂಡೆಂಟ್ ಗ್ರೂಪಲ್ಲಿ ಕೊಡಲಾಗಿದೆ. ಯಾರು ನಮ್ಮ ಕೋರ್ಸನ್ನು ತೊಗೊಂಡಿರ್ತಾರೆ ಅವರಿಗೆ ಮಾರ್ಕ್ ಮಾಡಿ ಕೊಡಲಾಗಿದೆ. ಅಲ್ಲೇನು ಕೊಟ್ಟಿದ್ದೀವಿ ಅದನ್ನು ಫಸ್ಟ್ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಇಲ್ಲಿ ಅಪ್ಲೈ ಮಾಡಿರುವಂಥ ಸ್ಟ್ರಾಟಜಿ ಬಂದು ಲಕ್ಷ್ಮಣ ರೇಖಾ ಸ್ಟ್ರಾಟಜಿನ ಅಪ್ಲೈ ಮಾಡಲಾಗಿದೆ. ಇದನ್ನು ಹೇಗೆ ಮಾಡಿದ್ದೀವಿ ಏನು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಓಕೆನಾ. ಲಕ್ಷ್ಮಣ ರೇಖಾ ಸ್ಟ್ರಾಟಜಿ, ಅಶೋಕ್ ಆರ್ಡರ್ ಬ್ಲಾಕ್, ನಮ್ಮ ಸ್ಟೂಡೆಂಟ್ ಗ್ರೂಪ್ ಯಾರು ಕೋರ್ಸನ್ನು ತೊಗೊಂಡಿರ್ತಾರೆ ಅವ್ರಿಗೊಂದು ಗ್ರೂಪನ್ನು ಮಾಡಿರ್ತೇವೆ. ಆ ಗ್ರೂಪಲ್ಲಿ ಪ್ರತಿಯೊಬ್ಬರನ್ನು ಗಮನಿಸಿ. ಇಲ್ಲಿ ಬಂಧುಗಳೇ ನೋಡಿ, ಇಲ್ಲಿ 8:45 ಮಾರ್ಕ್ ಮಾಡಿ ಕೊಡಲಾಗಿದೆ. ಯಾವ ಪಾಯಿಂಟಲ್ಲಿ? ಈ ಪಾಯಿಂಟಲ್ಲಿ ಮಾರ್ಕ್ ಮಾಡಿ ಕೊಡಲಾಗಿದೆ. ಓಕೆನಾ. ಏನನ್ನು ಕೊಟ್ಟಿದ್ದೀವಿ? 8:45 ಕೊಟ್ಟಿರುವಂಥದ್ದು ನೋಡಿ. ಇಲ್ಲಿ 8:45. ಇವಾಗ ಟೈಮು 8:58, ಅಂದರೆ 13 ನಿಮಿಷ ಆಗಿದೆ. ಅಲ್ಲಿ ಕೊಟ್ಟು ಜೊತೆಗೆ ಲೈವ್ ಬಂದಿದ್ದೀವಿ ನೋಡಿ. ಪ್ರೈಸು ಇಲ್ಲಿ ಯಾವುದೇ ಕಾರಣಕ್ಕೂ ಬಿದ್ದಿಲ್ಲ. ಬೀಳೋದಕ್ಕಿಂತ ಮುಂಚೆನೇ ಕೊಟ್ಟಿರೋದು. ಇಲ್ಲಿ ಬೀಳೋಕ್ಕೆ ಶುರುವಾಗಿದೆ. ಕರೆಕ್ಟಾ? ಬೀಳೋಕ್ಕೆ ಶುರುವಾಗಿದೆ. ಪ್ರತಿಯೊಂದನ್ನು ಕೊಡ್ತಾ ಇರ್ತೀವಿ. ಆಲ್ರೆಡಿ 100 ಪಾಯಿಂಟ್ಸನ್ನು ಕೂಡ ಬಂದಾಗಿದೆ. ಗಮನಿಸಿ, ಇಲ್ಲಿ 100 ಪಾಯಿಂಟ್ಸ್ ಆಲ್ರೆಡಿ ಬಂದಾಗಿದೆ. ಈ ಪಾಯಿಂಟ್ಗೆ ರಿಸ್ಕು 207 ಇದೆ. ನಮ್ಮ ಕೋರ್ಸನ್ನು ತೊಗೊಂಡಿದ್ದ ತಕ್ಷಣ ಎಲ್ಲರಿಗೂ ಒಂದೇ ಸಲ ಎಕ್ಸ್ಪರ್ಟ್ ಆಗೋದಕ್ಕೆ ಸಾಧ್ಯವಿಲ್ಲ. ಆ ಒಂದು ಕಾರಣದಿಂದ ಮಾರ್ಕ್ ಮಾಡಿ ಪ್ರತಿಯೊಂದನ್ನು ಕೊಡ್ತಾ ಇರ್ತೀವಿ. ಆಲ್ರೆಡಿ 55 ಪಾಯಿಂಟ್ಸ್ ರನ್ನಿಂಗಲ್ಲಿದೆ. ಗಮನಿಸಿ, ಇಲ್ಲಿ 55 ಪಾಯಿಂಟ್ಸು, 60 ಪಾಯಿಂಟ್ಸ್. ಲೈವ್ ಮಾರ್ಕೆಟು, ಪೋಸ್ಟ್ ಮಾರ್ಕೆಟ್ ಅಲ್ಲ, ಲೈವ್ ಮಾರ್ಕೆಟು. ನಿಮ್ಮ ಕಣ್ಣು ಮುಂದೆ ನೋಡ್ತಾ ಇದ್ದೀರಾ. ನಿಮ್ಮ ಕಣ್ಣು ಮುಂದೆ ನೋಡ್ತಾ ಇರೋವಂಥದ್ದು 89 ಪಾಯಿಂಟ್ಸ್ ರನ್ನಿಂಗಲ್ಲಿದೆ. ನಿಮ್ಮ ಕಣ್ಣು ಮುಂದೆ ನೋಡ್ತಾ ಇರೋವಂಥದ್ದು 91 ಪಾಯಿಂಟ್ಸ್ ರನ್ನಿಂಗಲ್ಲಿದೆ. ಓಕೆನಾ. 91 ಪಾಯಿಂಟ್ಸ್. ಓಕೆ. ಈ ಒಂದು ಟ್ರೇಡನ್ನು ಮಾಡಲು ಮುಖ್ಯವಾದ ಕಾರಣ ಏನಪ್ಪ ಅಂದರೆ ವೆರಿ ಸಿಂಪಲ್ ಬಂಧುಗಳೇ. ನೋ ಕಾಂಪ್ಲಿಕೇಟೆಡ್, ವೆರಿ ಸಿಂಪಲ್. ನೋಡಿ, ಇಲ್ಲಿ ಬೈಯರ್ಸ್ಗೆ ಬುಲಾವ್ ಕೊಟ್ಟಿದ್ದಾರೆ. ಯಾರು ಕೊಟ್ಟಿದ್ದಾರೆ? ಬೈಯರ್ಸ್. ಇಲ್ಲಿ ಬೈಯರ್ಸ್ಗೆ ಬುಲಾವ್ ಕೊಟ್ಟಿದ್ದಾರೆ. ಯಾರು ಕೊಟ್ಟಿದ್ದಾರೆ? ಬೈಯರ್ಸು. ಇಲ್ಲೂ ಕೂಡ ಬೈಯರ್ಸ್ಗೆ ಬುಲಾವ್ ಕೊಟ್ಟಿದ್ದಾರೆ. ಯಾರು ಕೊಟ್ಟಿದ್ದಾರೆ? ಬೈಯರ್ಸು. ಕರೆಕ್ಟಾ? ನೋಡಿ, ಬಿಗ್ ಕ್ಯಾಂಡಲ್ ಬಂದಿದೆ. ಬಟ್ ಯಾಕೆ ನೆಕ್ಸ್ಟ್ ಕ್ಯಾಂಡಲ್ ಬಿಗ್ ಕ್ಯಾಂಡಲ್ ಬರೋದಕ್ಕೆ ಸಾಧ್ಯ ಆಗಲಿಲ್ಲ? ಇಲ್ಲೂ ಬಿಗ್ ಕ್ಯಾಂಡಲ್ ಬಂದಿದೆ. ಯಾಕೆ ಬಿಗ್ ಕ್ಯಾಂಡಲ್ ಬರೋದಕ್ಕೆ ಸಾಧ್ಯ ಆಗಿಲ್ಲ? ಮತ್ತು ಬಿಗ್ ಕ್ಯಾಂಡಲ್ ಬಂದಿದೆ. ಯಾಕೆ ಫರ್ದರ್ ಬಿಗ್ ಕ್ಯಾಂಡಲ್ ಬರೋದಕ್ಕೆ ಸಾಧ್ಯ ಆಗಿಲ್ಲ? ಬುಲಾವ್ ಕ್ಯಾಂಡಲ್ ಇದು. ಬೈಯರ್ಸನ್ನು ಅಟ್ರ್ಯಾಕ್ಟ್ ಮಾಡಿದ್ದಾರೆ. ಬೈಯರ್ಸನ್ನ, ರೀಟೇಲ್ ಪೀಪಲನ್ನು ಅಟ್ರ್ಯಾಕ್ಟ್ ಮಾಡಿದ್ದಾರೆ. ಓಕೆನಾ. ಕ್ಯಾಂಡಲ್ಗಳನ್ನ ತೋರಿಸಿ ಅಟ್ರ್ಯಾಕ್ಟ್ ಮಾಡಿದ್ದಾರೆ. ಬನ್ನಿ ಬನ್ನಿ ಬೈಯರ್ಸ್ ಅಂತ. ಅರ್ಥ ಆಗ್ತದೆ ಏನು ಹೇಳಿದೆ ಅಂತ? ನೀವೇ ನಿಮ್ಮ ಕಣ್ಣು ಮುಂದೆ ನೋಡಿ. ನೋಡಿ, ಇಷ್ಟು ದೊಡ್ಡ ಕ್ಯಾಂಡಲ್ ಬಂದಿದೆ. ಇಷ್ಟು ದೊಡ್ಡ ಕ್ಯಾಂಡಲ್ ಬಂದಿದೆ. ಇಷ್ಟು ದೊಡ್ಡ ಕ್ಯಾಂಡಲ್ ಬಂದಿದೆ. ಯಾಕೆ ಹೋಗಲಿಲ್ಲ? ಯಾಕಪ್ಪ ಹೋಗಲಿಲ್ಲ? ಇಂಥ ಒಂದು ದೊಡ್ಡ ಕ್ಯಾಂಡಲ್ ಬಂದು ಏನಾಗಿದೆ ಇಲ್ಲಿ? ಅರ್ಥ ಆಗ್ತಾ ಇದೆಯಾ ಏನು ಹೇಳ್ತಾ ಇದ್ದೀನಿ ಅಂದರೆ? ಟೆಕ್ನಿಕಲಿ ಯೋಚನೆ ಮಾಡಿ. ಟೆಕ್ನಿಕಲಿ ಯೋಚನೆ ಮಾಡಿ. ಇಷ್ಟು ದೊಡ್ಡ ಕ್ಯಾಂಡಲ್ ಡಿಮ್ಯಾಂಡ್ ಇದೆ. ಇಷ್ಟು ದೊಡ್ಡ ಕ್ಯಾಂಡಲ್ ಡಿಮ್ಯಾಂಡ್ ಇದೆ. ಇಷ್ಟು ದೊಡ್ಡ ಕ್ಯಾಂಡಲ್ ಡಿಮ್ಯಾಂಡ್ ಇದೆ. ಇಂಥ ಒಂದು ಡಿಮ್ಯಾಂಡ್ ಕ್ಯಾಂಡಲ್ಲು ಯಪ್ಪ ಯಪ್ಪ ಯಪ್ಪ. ಮತ್ತು ಹೋಗ್ಬೇಕಲ್ವಾ? ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇದನ್ನು ಬೈಯರ್ಸ್ ಅಂದರೆ ಬಿಗ್ ಪ್ಲೇಯರ್ಸು ರೀಟೇಲ್ ಪೀಪಲ್ನ ಇನ್ವೈಟ್ ಮಾಡಿದ್ದಾರೆ. ರೀಟೇಲ್ ಪೀಪಲ್ನ ಇನ್ವೈಟ್ ಮಾಡೋದು ಹೇಗೆ ಗೊತ್ತಾ? ಈ ಥರ ಇನ್ವೈಟ್ ಮಾಡಿದ್ದಾರೆ. ಯಾವಾಗ ಇನ್ವೈಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು, ನಾನು ಆಕ್ಟಿವ್ ಆದೆ. ಇದಕ್ಕೆ ಒಂದು ಒಳ್ಳೆ ಸ್ಟ್ರಾಟಜಿ ಯಾವುದು? ಲಕ್ಷ್ಮಣ ರೇಖಾ ಸ್ಟ್ರಾಟಜಿ. ಈ ಲಕ್ಷ್ಮಣ ರೇಖಾ ಸ್ಟ್ರಾಟಜಿನ ಅಪ್ಲೈ ಮಾಡೋದಕ್ಕೆ ಶುರು ಮಾಡಿದೆ. ಅಪ್ಲೈ ಮಾಡಿದ ತಕ್ಷಣವೇ 130 ಪಾಯಿಂಟ್ಸ್ ರನ್ನಿಂಗಿಂದ ಮಾರ್ಕೆಟ್. ಅದಕ್ಕೆ ಹೇಳೋದು, ತಾಳ್ಮೆ ತುಂಬ ಮುಖ್ಯ ಬಂಧುಗಳೇ. ತಾಳ್ಮೆ ಅತ್ಯಮೂಲ್ಯವಾದದ್ದು. ತಾಳ್ಮೆಯಿಂದ ಸ್ಟಾಕ್ ಮಾರ್ಕೆಟ್ನ ಅರ್ಥ ಮಾಡ್ಕೊಬೇಕಾಗತ್ತೆ. ಓಕೆನಾ. ಎಂಟ್ರಿಗೋಸ್ಕರ ತಾಳ್ಮೆಯಿಂದ ಕಾಯ್ತಾ ಇದ್ದೆ. ಟಾರ್ಗೆಟ್ಗೋಸ್ಕರನೂ ಕೂಡ ಏನು ಮಾಡಬೇಕು? ತಾಳ್ಮೆಯಿಂದ ಕಾಯುತ್ತೇನೆ. ನೀವೇ ನೋಡಿ ಲೈವಲ್ಲಿ
ಆಲ್ರೆಡಿ 100 ಪಾಯಿಂಟ್ಸ್. ಲೈವ್ ಮಾರ್ಕೆಟ್, ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅಲ್ಲ. ನಾವು ಸ್ಟೂಡೆಂಟ್ ಗ್ರೂಪಲ್ಲಿ ಏನು ಕೊಟ್ಟಿದ್ದೀವಿ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಇದಕ್ಕಿಂತ ಇನ್ನೇನು ಬೇಕು? ಇದೆಲ್ಲ ನನ್ನ ಕೋರ್ಸಲ್ಲಿ ಪ್ರತಿಯೊಂದನ್ನು ಕೂಡ ಇರುತ್ತೆ. ಲಕ್ಷ್ಮಣ ರೇಖಾ ಸ್ಟ್ರಾಟಜಿ ಅಂದರೆ ಏನು, ಅದನ್ನು ಯಾವ ಥರ ಐಡೆಂಟಿಫಿಕೇಷನ್ ಮಾಡೋದು, 3 ಸ್ಟ್ರಾಟಜಿಗಳು ಬರುತ್ತೆ ನಮ್ಮ ಕೋರ್ಸಲ್ಲಿ. 3 ಸ್ಟ್ರಾಟಜಿನೂ ಕೂಡ ಪವರ್ಫುಲ್ ಟ್ರೇಡಿಂಗ್ ಸ್ಟ್ರಾಟಜಿ, ಒಂದನ್ನು ಬಿಟ್ಟು ಒಂದು ಇರೋದಿಲ್ಲ. ಓಕೆನಾ? ಇಷ್ಟೇ.
ಬಂಧುಗಳೇ ಗಮನಿಸಿ, ಇಲ್ಲಿ 1134 ಪಾಯಿಂಟ್ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ. ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್ ಬಂಧುಗಳೇ. ಒಂದು ಸ್ಟ್ರಾಟಜಿನ ಟ್ರಸ್ಟ್ ಮಾಡಿದ್ರೆ ಯಾವ ಥರ ರಿಸಲ್ಟ್ ಬರುತ್ತೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಬಟ್ ಅರ್ಥ ಮಾಡ್ಕೊಳ್ಳಿ, ಇಲ್ಲಿಂದ ಏನು ಮೂವ್ ಆಯಿತು, ಹಾಗಾದರೆ ಇದು ನಿಜವಾದ ಬೈಯಿಂಗಾ? ಯೋಚನೆ ಮಾಡಿ, ಟೆಕ್ನಿಕಲಿ ಯೋಚನೆ ಮಾಡಿ. ಗ್ರೂಪಲ್ಲೂ ಕೂಡ ಕೊಟ್ಟಿದ್ದೀವಿ, ನಿಮ್ಮ ಕಣ್ಣು ಮುಂದೆ ಇದೆ, ಸ್ಟೂಡೆಂಟ್ ಗ್ರೂಪಲ್ಲಿ. ಓಕೆನಾ? ನಿನ್ನೆ 8 ಗಂಟೆ 45 ನಿಮಿಷಕ್ಕೆ ಕೊಟ್ಟಿರುವಂಥದ್ದು, 8 ಗಂಟೆ 45 ನಿಮಿಷಕ್ಕೆ ಕೊಟ್ಟಿರುವಂಥದ್ದು. ಕರೆಕ್ಟಾ? 8 ಗಂಟೆ 45 ನಿಮಿಷಕ್ಕೆ ಕೊಟ್ಟಿದ್ದೀವಿ ರಾತ್ರಿ ಬಂಧುಗಳೇ. ಅಲ್ಲಿಗೆ ಇವಾಗ 6 ಗಂಟೆ 33 ನಿಮಿಷ. ಓಕೆನಾ? ಇನ್ನೊಂದು 12 ಮಿನಿಟ್ಸ್ ಬಂತಂದರೆ, 12 ಮಿನಿಟ್ಸ್ ಆಯ್ತಂದರೆ 10 ಅವರ್ ರಾತ್ರಿಯೆಲ್ಲ ಅಬ್ಸರ್ವ್ ಮಾಡ್ತಾಯಿದೆ. 10 ಅವರ್ಸ್ ನಾನ್ ಸ್ಟಾಪ್ ಆಗಿ ನೋಡಿ, 10 ಅವರ್ಸ್ ನಾನ್ ಸ್ಟಾಪಾಗಿ ಅಬ್ಸರ್ವ್ ಮಾಡಿದ್ದೀನಿ ಮಾರ್ಕೆಟ್ನ. ಓಕೆನಾ? ಸಿಂಪಲ್. ಹೇಗೆ ಅಬ್ಸರ್ವ್ ಮಾಡೋದಕ್ಕೆ ಸಾಧ್ಯ ಆಯಿತು? ಲಕ್ಷ್ಮಣ ರೇಖಾ ಸ್ಟ್ರಾಟಜಿನ ಟ್ರಸ್ಟ್ ಮಾಡಬೇಕಾಗತ್ತೆ. ಟ್ರಸ್ಟ್ ಮಾಡಿದಾಗ ಈ ಥರ ರಿಸಲ್ಟು ಖಂಡಿತ ಸಿಗುತ್ತೆ. ಅಲ್ಲಿಗೆ ರಿಸ್ಕ್ ಎಷ್ಟಿದೆ ನಮಗೆ ಈ ಒಂದು ಟ್ರೇಡಲ್ಲಿ? 207 ಪಾಯಿಂಟ್ ರಿಸ್ಕ್ ಇದೆ. ಬಂದಿರೋದು 1134 ಪಾಯಿಂಟ್ಸ್ ಬಂದಿದೆ. ಅಲ್ಲಿಗೆ ರಿಸ್ಕ್ ರಿವಾರ್ಡ್ಗೆ ಕನ್ವರ್ಟ್ ಮಾಡಿ ನೋಡಿ ಎಷ್ಟಾಗುತ್ತೆ. 1:5 ರಿಸ್ಕ್ ರಿವಾರ್ಡ್ ಟ್ರೇಡ್ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ. 1:5 ಅಲ್ಲ, 1:5.5 ಆಗುತ್ತೆ. 1:5.5 ರಿಸ್ಕ್ ರಿವಾರ್ಡ್ ಟ್ರೇಡ್ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ ಈ ಒಂದು ಟ್ರೇಡಲ್ಲಿ. ಈ ಒಂದು ಟ್ರೇಡ್ನ ಇನ್ಫಾರ್ಮೇಷನ್ನ, ಲೈವ್ ಟ್ರೇಡ್ನ ಇನ್ಫಾರ್ಮೇಷನ್ ಯಾವ ಥರ ಇತ್ತು ಎಂಬುದನ್ನು ನಿಮ್ಮ ಒಂದು ಅತ್ಯಮೂಲ್ಯವಾದೊಂದು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ.